ಫುಟ್ಪಾತ್ ಕಬ್ಜಾ ಮಾಡಿಕೊಂಡಿದ್ದ ಜಾಗದಲ್ಲಿ ಜೆಸಿಬಿಗಳು ಗರ್ಜಿಸಿದ್ವು, ಅಂಗಡಿಗಳು ಧ್ವಂಸ ಆಗಿದ್ವು. ಪಾದಚಾರಿ ಮಾರ್ಗ ತೆರವು ಮಾಡಿದ್ದೀವಿ ಅಂತ ಜಿಬಿಎ ಬೆನ್ ತಟ್ಕೊಳ್ತಾ ಇತ್ತು. ಆದ್ರೀಗ ಮತ್ತದೇ ಜಾಗದಲ್ಲಿ ರಾಜಾರೋಷವಾಗಿ ವ್ಯಾಪಾರ ವಹಿವಾಟು ನಡೀತಾ ಇದೆ. ಫುಟ್ಪಾತ್ ಒತ್ತುವರಿ ಜಾಗದಲ್ಲಿ ಮತ್ತೆ ವ್ಯಾಪಾರಿಗಳದ್ದೇ ದರ್ಬಾರ್. ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯ ಬಯಲು. ಇದು ಬೆಂಗಳೂರು ಪೂರ್ವನಗರ ಪಾಲಿಕೆ ವ್ಯಾಪ್ತಿಯ ದೊಡ್ಡನೆಕುಂದಿ. ಮೊನ್ನೆಯಷ್ಟೇ ಜಿಬಿಎ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೆಸಿದ್ರು. ತಳ್ಳೋ ಗಾಡಿಗಳು, ಪೆಟ್ಟಿ ಅಂಗಡಿಗಳು ಸೇರಿ ಬೀದಿ ಬದಿ ವ್ಯಾಪಾರಕ್ಕೆ ಬ್ರೇಕ್ ಹಾಕಿದ್ರು. ಆದ್ರೀಗ ಮತ್ತೆ ಹಳೇ ದೃಶ್ಯ ಮರುಕಳಿಸಿದೆ. ಫುಟ್ಪಾತ್ ಮೇಲೆ ಜ್ಯೂಸ್, ಹಣ್ಣು, ಹೂವು, ಬಟ್ಟೆ ವ್ಯಾಪಾರ ಮಾಡಲಾಗ್ತಿದೆ. ಅಲ್ಲದೆ ತಳ್ಳೋ ಗಾಡಿ ಹೋಟೆಲ್ಗಳು ಕೂಡ ಎಂಟ್ರಿ ಕೊಟ್ಟಿವೆ. ಟಿವಿ9 ರಿಯಾಲಿಟಿ ಚೆಕ್ ನಡೆಸಿದ್ದು ಪಾದಚಾರಿಗಳು ಓಡಾಡಲು ಜಾಗವಿಲ್ಲದೆ ಮತ್ತೆ ಪರದಾಡ್ತಿದ್ದಾರೆ. ಬೆಂಗಳೂರಿನ ಮಾರತಳ್ಳಿ ಸಮೀಪದ ದೊಡ್ಡನೆಕುಂದಿ ಮುಖ್ಯ ರಸ್ತೆಯಲ್ಲಿದ್ದೀನಿ. ನೀವೇನ್ ಜಾಗ ನೋಡ್ತಾ ಇದ್ದೀರಾ? ಕಳೆದ ಹಲವು ದಿನಗಳ ಮುಂಚೆ ಬೆಂಗಳೂರು ಪೂರ್ವ ನಗರ ಪಾಲಿಕೆ ಈ ಒಂದು ಜಾಗದಲ್ಲಿ ಒಂದು ಮುಖ್ಯ ರಸ್ತೆಯಲ್ಲಿ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿತ್ತು. ಫುಟ್ಪಾತ್ ಇಲ್ಲಿ ಒತ್ತುವರಿ ಆಗಿತ್ತು ಅಂತಕ್ಕಂಥ ಒಂದು ಆರೋಪದ ಮೇಲೆ ಬಂದು ಕಾರ್ಯಾಚರಣೆಯನ್ನು ಮಾಡಿದ್ರು, ಎಲ್ಲವನ್ನು ಕೂಡ ತೆರವು ಮಾಡಿದ್ರು. ಬಟ್ ಆದರೆ ಮತ್ತೆ ಇಲ್ಲಿ ಫುಟ್ಪಾತ್ ಒತ್ತುವರಿ ಆಗಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಅಧಿಕಾರಿಗಳು, ಸಿಬ್ಬಂದಿ ಬಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಅದಾದ ಬಳಿಕ ಕಾರ್ಯಾಚರಣೆ ಅದರ ಅರ್ಥ ಏನು, ಮುಂದಕ್ಕೆ ಯಾರು ಕೂಡ ಒತ್ತುವರಿ ಮಾಡಬಾರ್ದು ಅಂತಕ್ಕಂಥದ್ದು ಅದರ ಉದ್ದೇಶ. ಬಟ್ ಆದರೆ ಮತ್ತೆ ಒತ್ತುವರಿ ಆದರೆ ಇವರ ಕಾರ್ಯಾಚರಣೆ ಮಾಡಿದ್ದು ಕೂಡ ಏನು ಲಾಭ ಅಂತಕ್ಕಂಥದ್ದು ಈಗ ಪ್ರಶ್ನೆ ಮೂಡ್ತಾ ಇರೋಂಥದ್ದು. ಇನ್ನು ಟಿನ್ ಫ್ಯಾಕ್ಟರಿ ಸುತ್ತಲೂ ಮತ್ತೆ ವ್ಯಾಪಾರಿಗಳು ಫುಟ್ಪಾತ್ ಆಕ್ರಮಿಸಿಕೊಂಡಿದ್ದಾರೆ. ಬಿಂದಾಸ್ ಆಗಿ ವ್ಯಾಪಾರ ಮಾಡುತ್ತಿದ್ದಾರೆ. ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡ್ತಾ ಇದ್ದು ಒಂಚೂರು ಯಾಮಾರಿದ್ರು ಅಪಾಯ ಫಿಕ್ಸ್. ಇನ್ನು ಒತ್ತುವರಿ ತೆರವು ಮಾಡಿ ಸೈಲೆಂಟ್ ಆಗಿರೋ ಜಿಬಿಎ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಿಲ್ಲ. ಅಲ್ಲದೆ ಮಾರ್ಷಲ್ಸ್ ನೇಮಿಸದೇ ಇರೋ ನಿರ್ಲಕ್ಷ್ಯ ಬಯಲಾಗಿದೆ. ಜಿಬಿಎ ವಿರುದ್ಧ ಜನ ಅಸಮಾಧಾನ ಹೊರಹಾಕಿದ್ದಾರೆ. ಮತ್ತೆ ಮನೆಯೆಲ್ಲ ಎತ್ಬಿಟ್ಟು ಹೋಗಿದ್ದಾರೆ, ಮತ್ತೆ ಇಟ್ಟಿದ್ದಾರೆ. ಮತ್ತೇನು ಎಲ್ಲರೂ ಎತ್ತ ಕೇಳಬೇಡಿ, ಈ ಕಡೆ ಇಲ್ಲನೇ ಇಲ್ಲ, ಫುಲ್ಲು ಎಲ್ಲ ಮೈನ್ ರೋಡಲ್ಲಿ ಪಾರ್ಕಿಂಗು ಅಷ್ಟೇ. ರೋಡ್ಗಳಲ್ಲಿ ಪಾರ್ಕಿಂಗ್ ಮಾಡಿದೆ, ಅದನ್ನು ಫಸ್ಟ್ ಎತ್ತ ಕೇಳಿ. ಎಲ್ಲರಿಗೂ ನಮ್ಮ ವಯಸ್ಸಾದವ್ರಿಗೆ ಆಗಲಿ ಎಲ್ಲ ಮಕ್ಕಳನ್ನ ಎತ್ಕೊಂಡು ಓಡಾಡ್ತಾರಲ್ಲ ಅವ್ರಿಗೆ ಹೇಳಿ, ಅವ್ರಿಗೂ ಎಲ್ಲರಿಗೂ ಕಷ್ಟ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ನುಂಗಿದವರಿಗೆ ಬಿಸಿ ಮುಟ್ಟಿಸಿದ ಜಿಬಿಎ ಅಧಿಕಾರಿಗಳು ಅಷ್ಟೇ ಸ್ಪೀಡ್ ಆಗಿ ಸೈಲೆಂಟ್ ಆದಂತೆ ಕಾಣ್ತಿದೆ. ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತೆ ಮತ್ತೆ ಅಂಗಡಿಗಳು ತಲೆ ಎತ್ತಿವೆ. ಇನ್ನಾದ್ರೂ ಜಿಬಿಎ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ ನೋಡ್ಬೇಕು. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.